ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದು ಬಂದು ರಾಗಿ ತೆನೆ, ಗೊತ್ತೇ ಇರುತ್ತೆ ಎಲ್ಲರಿಗೂ. ನಮ್ಮ ಅವಾಗ ಚಿಕ್ಕ ಹುಡುಗರಾಗಿದ್ದಾಗ ಇದರಲ್ಲಿ ಸುಟ್ಟುಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ತಿದ್ವಿ. ತಿನ್ನೋಕೆ ಮಾತ್ರ ಸೂಪರ್ ಆಗಿರ್ತಿತ್ತು. ಸೊ ಇವಾಗ ಎಷ್ಟೋ ಜನಕ್ಕೆ ಈಗಿನ ಜನ್ರೇಷನ್ ಗೊತ್ತೇ ಇರಲ್ಲ ಇದು ಯಾವ ಥರ ಅಂತ. ಸೊ ಅವ್ರಿಗೆ ನೋಡಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ನೋಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಅದು ಹಳ್ಳಿಯಲ್ಲಿ ಈ ಥರ ಕ್ಲೈಮೇಟಲ್ಲಿ ಇಷ್ಟೊತ್ತಲ್ಲಿ ಉಪ್ಪು ಖಾರ ಎಲ್ಲ ಹಾಕಿ ಸುಟ್ಟಿ ತಿಂದರೆ ಸೂಪರಾಗಿರುತ್ತೆ. ನೋಡೋಣ ಹೆಂಗೆ ಮಾಡೋದು ಅಂತ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನು ಬೆಂಕಿ ಹಚ್ಚಕ್ಕೆ ರೆಡಿಯಾಗಿದೆ. ಇದ್ರ ಮೇಲೆ ಇಟ್ಬಿಟ್ಟು ಬೆಂಕಿ ಹಚ್ಚಿ ಸುಡಬೇಕು. ಫಸ್ಟು ಸುಡೋಣ. ಹಚ್ಚ. ಅಚ್ಚಪ್ಪ ರಾಹುಲ. ನೋಡ್ತಾ ಇದ್ದೀರಲ್ಲ ಥರ. ಆಹಾ, ಚಟಾಪಟ ಚಟಾಪಟ ಅಂತೈತೆ. ಅಂತ ಸುಡಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಸುಡಬಾರ್ದು, ಸೀದೋದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಲೈಟಾಗಿ ಈ ಕೋಳಿ ಸುಡ್ತಾರಲ್ಲ ಆ ಥರ ಸುಡಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಇಷ್ಟೇ. ಈ ಥರ ಸುಡಬೇಕು. ಒಳಗಡೆ ಕಾಳಿರುತ್ತಲ್ಲ ಅದು ಸ್ವಲ್ಪ ಬೆಚ್ಚಗಾಗಬೇಕಷ್ಟೆ. ನಾವು ತುಂಬ ದಿನ ಆಯಿತು ಮಾಡಿ. ಎಷ್ಟು ದಿನ ಆಗಿತ್ತು, ಯಾವಾಗೋ ಚಿಕ್ಕ ಹುಡುಗರಾಗಿದ್ದಾಗ ಮಾಡಿದ್ವಿ. ಅದ್ರ ವೀಡಿಯೋನೂ ಒಂದು ಕ್ಲಿಪ್ ಐತೆ, ಬೇಕಾದ್ರೆ ಹಾಕ್ತೀವಿ ನೋಡಿ. ಯಾವಾಗೋ ಮಾಡಿರೋ ಒಂದು 10 ವರ್ಷ ಹಿಂದೆ ಅನಿಸುತ್ತೆ ಮಾಡಿರೋದು. ಚೆನ್ನಾಗಿತ್ತು. ಮತ್ತು ಇವಾಗೆಷ್ಟು ಇವಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದು ಲೈಟಾಗಿ ಸ್ವಲ್ಪ ಬಿಸಿ ಬರಬೇಕು. ಇಡೋದ್ರ ಮೇಲೆ ಸುಮ್ಮನೆ ಲೈಟಾಗಿ ಬಿಸಿ ಬರಬೇಕು, ಅದಕ್ಕೆ ಅದ್ರ ಮೇಲೆ ಇಟ್ಟಿದ್ದೀನಿ. ಅದನ್ನು ಜಜ್ಬೇಕಲ್ವಾ, ಅದಕ್ಕೆ. ಈ ಥರ ಪ್ಲೇಟ್ ಸ್ವಲ್ಪ ಬಿಸಿ ಬಂದರೆ ಅದು ಸ್ವಲ್ಪ ಬೆಚ್ಚಗಾಗುತ್ತೆ. ಕಾಣಿಸ್ತಿದೆಯಲ್ಲ, ಈ ಥರ. ಇದು ಒಂಥರ ಒಳ್ಳೆ ರೆಸಿಪಿನೇ ಇದು ಹೇಳ್ಬೇಕಂದ್ರೆ. ಎಷ್ಟೋ ಜನ ಮರ್ತೋಗಿರ್ತಾರೆ, ಎಷ್ಟೋ ಜನಕ್ಕೆ ಟೈಮ್ ಇರಲ್ಲ. ಈಗಿನ ಜನ್ರೇಷನಲ್ಲಿ ಇರೋರಿಗೆ ಸ್ಕೂಲ್ ಆಯಿತು, ಬ್ಯಾಗ್ ಆಯಿತು, ಟ್ಯೂಷನ್ ಆಯಿತು, ಬರೀ ಇದರಲ್ಲೇ ಇರ್ತಾರೆ, ಪಾಪ ಗೊತ್ತಿರಲ್ಲ ಇವೆಲ್ಲ. ಅವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಮಾಡ್ತಿದ್ರು. ಅಜ್ಜಿ ತಾತ ಅವರೆಲ್ಲ ಮಾಡ್ಕೊಡೋರು ಅವಾಗೆಲ್ಲ ಮಕ್ಕಳಿಗೆ ಈ ಥರ ಹೊಲದಲ್ಲಿ ಬಂದರೆ. ಇವಾಗ ಯಾರು ಮಾಡ್ಕೊಡ್ತಾರೆ, ಅವ್ರಿಗೆ ಟೈಮ್ ಇರಲ್ಲ. ಚಟಾಪಟ ಅಂತೈತೆ. ಆ್ಯಕ್ಚುಲಿ ರಾಗಿ ತೆನೆ ಬಂದು ನಮ್ಮದ್ರಲ್ಲೇ, ಮೆಣಸಿನ್ಕಾಯಿನೂ ನಮ್ಮದ್ರಲ್ಲೇ, ಇಲ್ಲೇ ಇರೋದ್ರಲ್ಲೇ ಕಿತ್ಕೊಂಡು ಮಾಡ್ಬೋದು ಆರಾಮಾಗಿದ್ದು. ಉಪ್ಪು ಬೆಳ್ಳುಳ್ಳಿ ಮಾತ್ರ ತಂದಿದ್ದೀವಿ. ನೋಡಿ ಕ್ಲೈಮೇಟ್ ಹೇಗಿದೆ. ಈ ನೇಚರ್ ಮಧ್ಯೆ ತಿಂತಾಯಿದ್ರೆ ಟೈಮ್ ಇವಾಗ ಆ್ಯಕ್ಚುಲಿ 5 ಗಂಟೆ ಆಗಿದೆ, ಸೂರ್ಯ ಮುಳುಗೋ ಸಮಯ. ಆಲ್ಮೋಸ್ಟ್ ಇಷ್ಟೊತ್ತಲ್ಲಿ ಎಲ್ಲ ಹೊಲ್ದ ಹತ್ರ ಇರ್ತಾರೆ, ಯಾಕಂದರೆ ಬಿಸಿಲಲ್ವಾ, ಈ ಟೈಮಲ್ಲೇ ಬರೋದು ಎಲ್ಲರೂ. ಇದು ವ್ಯೂ ಪಾಯಿಂಟು. ಆ್ಯಕ್ಚುಲಿ ನಮಗೆ ವ್ಯೂ ಪಾಯಿಂಟ್ ಇದು, ಯಾರಿಗೇನೋ ಗೊತ್ತಿದೆ. ಪ್ಲೇಟ್ ಮೇಲೇ ಬೆಂದಿದೆ ಬೆಳ್ಳುಳ್ಳಿನೂ. ಮತ್ತು ಇದು ಹಾಗಂತ ಬೆಳ್ಳುಳ್ಳಿ ಕಬಾಬೆಲ್ಲ ಮಾಡೋದು. ಮತ್ತು ಫೈನಲಿ ಹಿಂಗಾಗೈತೆ. ಇದನ್ನು ಚೆನ್ನಾಗಿ ಮಾಮೂಲಿ ಉಜ್ಜಬೇಕು. ಉಜ್ಜಿದ್ರೆ ಬೀಜ ಎಲ್ಲ ನೀಟಾಗಿ ಇದಾಗುತ್ತೆ. ಬಿಚ್ಚಿಬಿಡು, ಒಂದೊಂದೇ ತೆಗೆದುಬಿಡು, ಗಂಟು ತೆಗೆದುಬಿಟ್ಟು ಬಿಚ್ಚಿದ್ದು.
ಒಂದೊಂದೇ ತಗೊಂಡು ಹಾಗೆ ಅವಾಗ ಈ ಥರ ಮರದಲ್ಲಿ ಉಜ್ಜಿಬಿಟ್ಟು ಇದು ಮಾಡೋರು, ನೆನಪಾಯ್ತಲ್ಲ. ಈ ಥರ ಜಜ್ಜಿ ಬಿಡೋದು, ಸುಟ್ಟರೆ ಒಳ್ಳೆ ಟೇಸ್ಟ್ ಇದು ರೆಡಿ ಆಗಿದೆ ತೋರ್ಸ. ಈ ಥರ ಇದು ಮಾಡ್ಕೋಬೇಕು ಚೆನ್ನಾಗಿ. ಇದು ಒಂಥರ ಬೆಂದಿರುತ್ತಲ್ಲ, ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇವಾಗ ಮಿಕ್ಸ್ ಮಾಡಿ ಉಪ್ಪು ಹಾಕಿ ತಿಂದರೆ, ಅವಾಗ ಎಷ್ಟೋ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಎಷ್ಟೋ ಜನ ಬಾಯಲ್ಲಿ ನೀರು ಗೊತ್ತಾಯ್ತು. ನೀವು ಮಾಡ್ಕೊಂಡು ತಿನ್ನಿರಿ. ತೋರ್ಸ ಅದೇ ಇರಲ್ಲ. ಈ ಥರ ಖಾರ ಸ್ವಲ್ಪ ಜಾಸ್ತಿನೇ ಇಕ್ತೀನಿ. ಹಾಕ್ಬಿಟ್ಟು ಲೈಟಾಗಿ ಉಪ್ಪು ಜಾಸ್ತಿ ಹಾಕ್ಬಾರ್ದು, ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಉಪ್ಪು ಜಾಸ್ತಿ ಹಾಕ್ಬಾರ್ದು, ಲೈಟಾಗಿ ಹಾಕೋಬೇಕು. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಬಿಡೋದು. ರೆಡಿ ಹೋಲ್ಡ್ ಮಾಡು. ಫೈನಲಿ ರೆಡಿ ಆಗಿದೆ. ಇದು ಎಲ್ಲ ರೆಡಿ ಮಾಡಿಕ್ಕಿದೆ. ಇದ್ರ ಜೊತೆ ನಂಚ್ಕೊಳ್ಳೋಕೆ ಒಂದು ಈರುಳ್ಳಿ, ಒಂದು ಮೆಣಸಿನ್ಕಾಯಿ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಫಸ್ಟ್ ನಾನೇ ಟೇಸ್ಟ್ ಮಾಡ್ತೀನಿ. ಬೆಳ್ಳುಳ್ಳಿ ಫ್ಲೇವರು, ಮೆಣಸಿನ್ಕಾಯಿ ಸುಟ್ಟಿರೋದು ಎಲ್ಲ ಮಿಕ್ಸ್ ಆದರೆ ಸೂಪರ್ ಆಗಿದೆ ಟೇಸ್ಟ್. ಇದ್ರ ಜೊತೆಗೆ ಸುಟ್ಟಿರೋ ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, 20 ವರ್ಷ ಹಿಂದೆ ಹೋಗ್ತಾ ಇದ್ದೀನಿ, ತಿಂತಾ ಇದೆ. ಆ ಟೇಸ್ಟ್ ಫ್ಲೇವರ್ ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಸೂಪರ್, ಅದು ಬಿಟ್ಟು ಒಳ್ಳೇದು.